ಇಲ್ಲಿ ಎಂತಹ ವಿಚಿತ್ರಗಳು ಬೇಕಾದರೂ ಎದುರಾಗಬಹುದು. ಅಂತಹ ವಿಚಿತ್ರಗಳು ಉತ್ತರಿಸಲಾಗದಂತಹ ಪ್ರಶ್ನೆಗಳಾಗಿ ಕಾಡಬಹುದು. ಇಂತಹ ಮಾತುಗಳಿಗೆ ಆ ಒಂದು ತಾಣದಲ್ಲಿ ಏಕಾಏಕಿ ಬೆಂಕಿಯು ಕಾಣಿಸಿಕೊಂಡ ನಂತರ ಎದುರಾಗಿರುವಂತಹ ಒಂದು ವಿಚಿತ್ರವೇ ಸಾಕ್ಷಿ. ಅಂತಹ ವಿಚಿತ್ರ ಸಾಕ್ಷಿಯೇ ನಮ್ಮ ಇಂದಿನ ಹಿಗೂ ಉಂಟೆ. ಅದು ಹೊಲ ಗದ್ದೆಗಳಿರುವ ಕಾಡಿನ ಪ್ರದೇಶ. ಅಂದು ರಾತ್ರಿ ಪ್ರಶಾಂತವಾಗಿದ್ದ ಆ ಪ್ರದೇಶದಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿತು. ಅಂದು ರಾತ್ರಿ ಬಾನಲ್ಲಿ ಚಂದಿರನಿದ್ದ. ಪ್ರಶಾಂತವಾದ ವಾತಾವರಣವಿತ್ತು. ತಣ್ಣನೆಯ ಗಾಳಿಯೂ ಬೀಸುತ್ತಿತ್ತು. ಕಾಡಿನ ಮಧ್ಯದಲ್ಲಿದ್ದ ಹೊಲಗದ್ದೆಗಳಲ್ಲಿನ ಜನರು ತಮ್ಮ ತಮ್ಮ ಮನೆಗಳಲ್ಲಿ ನಿದ್ದೆಗೆ ಜಾರುವ ಸಮಯದಲ್ಲಿ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಕಾಡಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿತು. ಇನ್ನು ಕಾಡಿಗೆ ಬೆಂಕಿ ಎಲ್ಲಿಂದ ಬಿತ್ತೆಂಬುದು ತಿಳಿಯದಂತಾಯಿತು. ಗುಡುಗು ಇಲ್ಲ, ಸಿಡಿಲು ಇಲ್ಲ, ವಾತಾವರಣವೂ ಸಹ ತೇವಾಂಶದಿಂದ ಕೂಡಿತ್ತು. ಕಾಡಿನ ಮಧ್ಯದಲ್ಲಿ ಬೆಂಕಿ ಹೇಗೆ ಹುಟ್ಟಿಕೊಂಡಿತೆಂಬ, ಬೆಂಕಿಯನ್ನ ಯಾರು ಹಚ್ಚಿದರೆಂಬ ಪ್ರಶ್ನೆಗಳು ಅಲ್ಲಿನ ಜನರನ್ನ ಕಾಡಲು ನಿಂತವ. ಇನ್ನು ಅಗ್ನಿ ಅವಘಡದಲ್ಲಿ ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಯೂ ಸುಟ್ಟು ಭಸ್ಮವಾಗಿರುವುದನ್ನು ನೋಡಲು ಕಾಡಿನ ಮಧ್ಯೆ ಜಮೀನನ್ನು ಹೊಂದಿದ್ದ ಆ ಕುಟುಂಬವು ತಮ್ಮ ಜಮೀನೊಳಕ್ಕೆ ಹೆಜ್ಜೆಗಳನ್ನು ಹಾಕಿದಾಗ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಬೂದಿಯ ನಡುವೆ ಹೊಳೆಯುತ್ತಿದ್ದ ಫುಟ್ಬಾಲ್ ಚೆಂಡಿನ ಗಾತ್ರದ ಒಂದು ಲೋಹದ ಗೋಳವು ಕಾಣಿಸಿತು. ಇಂತಹ ಚಕಿತವು ಎದುರಾಗಿದ್ದಾದರೂ ಎಲ್ಲಿ ಅಂದರೆ ಅಮೆರಿಕದ ಫ್ಲೋರಿಡಾದ ಬಳಿಯಲ್ಲಿ 1974 ಮಾರ್ಚ್ 26ರಂದು ಈ ಲೋಹದ ಗೋಲವು ಬೆಟ್ಸ್ ಕುಟುಂಬಕ್ಕೆ ಸೇರಿದ ಜಮೀನಿನಲ್ಲಿ ಕಾಣಿಸಿಕೊಂಡಿತು. ಲೋಹದ ಗೋಲವನ್ನು ಕುತೂಹಲದಿಂದ ನೋಡಲು ನಿಂತ ಬೆಟ್ಸ್ ಕುಟುಂಬವು ಏಕಾಏಕಿ ಕಾಡಿನ ಮಧ್ಯೆ ಹತ್ತಿಕೊಂಡ ಬೆಂಕಿಗೆ ತಮ್ಮ ಹೊಲದಲ್ಲಿನ ಬೆಳೆಯೂ ಸುಟ್ಟು ಭಸ್ಮವಾಗಿರುವುದಕ್ಕೆ ಇದೇ ಕಾರಣವಿರಬಹುದಾ ಎಂದು ಮಾತನಾಡಲು ನಿಂತಿತು. ಸ್ವಲ್ಪ ಸಮಯ ಲೋಹದ ಗೋಲವನ್ನು ನೋಡಲು ನಿಂತ ಬೆಟ್ಸ್ ಕುಟುಂಬವು ಇದನ್ನ ಮುಟ್ಟಿತು. ತಣ್ಣನೆಯ ಅನುಭವ. ಇನ್ನು ಲೋಹದ ಗೋಲವನ್ನು ಎತ್ತಿದಾಗ ಬರೋಬ್ಬರಿ 10 ಕೆಜಿ ತೂಕ. ಇನ್ನು ತನ್ನ ಹೊಳಪಿನಿಂದ ಅತ್ಯಾಕರ್ಷಕವಾಗಿದ್ದ ಲೋಹದ ಗೋಲವನ್ನು ಬೆಟ್ಸ್ ಕುಟುಂಬವು ಮನೆಗೆ ಎತ್ತಿಕೊಂಡು ಬಂತು. ಹಾಗೆ ಲೋಹದ ಗೋಲವನ್ನು ಮನೆಗೆ ಎತ್ತಿಕೊಂಡು ಬಂದ ನಂತರ ಲೋಹದ ಗೋಲದಿಂದ ವಿಚಿತ್ರವು ಎದುರಾಗಲು ಆರಂಭಿಸಿತು. ತಮ್ಮ ಜಮೀನಿನಿಂದ ಮನೆಗೆ ತಂದ ಲೋಹದ ಗೋಲವನ್ನು ಒಂದು ಕಡೆ ಇಟ್ಟು ಬಿಡಲಾಯಿತು. ಹಾಗೆ ಒಂದೆರಡು ವಾರಗಳು ಕಳೆದ ನಂತರ ಮನೆಯ ಸದಸ್ಯ ಟೇರಿ ಬಿಟ್ಸ್ ಗಿಟಾರ್ ವಾದನವನ್ನು ಪ್ರಾಕ್ಟೀಸ್ ಮಾಡಲು ನಿಂತರು. ಹಾಗೆ ಮನೆಯ ಸದಸ್ಯ ಟೇರಿ ಬಿಟ್ಸ್ ಗಿಟಾರ್ ನುಡಿಸಲು ನಿಂತ ನಂತರ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಮನೆಯಲ್ಲಿ ಕಂಪಿಸುವ ಶಬ್ದವು ಕೇಳಿಸಲು ಆರಂಭಿಸಿದ್ದು. ತಾನು ವೇಗವಾಗಿ ಗಿಟಾರ್ ನುಡಿಸಲು ನಿಂತ ನಂತರ ಕಂಪನದ ಸದ್ದು ಸಹ ವೇಗವಾಗುತ್ತಿತ್ತು, ಹೆಚ್ಚಾಗುತ್ತಿತ್ತು. ಟೇರಿ ಬಿಟ್ಸ್ ಮತ್ತೆ ಮತ್ತೆ ಪರೀಕ್ಷೆಗೆ ನಿಂತರು. ಪರೀಕ್ಷೆಗೆ ನಿಂತಾಗಲೆಲ್ಲ ಕಂಪನದ ಸದ್ದು, ಭಯ ಆವರಿಸಲು ನಿಂತಿತು. ಇದೇನಿದು ಅಂತ ಮನೆಯಲ್ಲೆಲ್ಲ ಟೇರಿ ಬಿಟ್ಸ್ ಚೆಕ್ ಮಾಡಲು ನಿಂತರು. ಅಂತಹದ್ದೇನೂ ಪತ್ತೆಯಾಗಲಿಲ್ಲ. ಈ ಬಾರಿ ಗಿಟಾರ್ ನುಡಿಸುತ್ತಾ ಆ ಕಂಪನದ ಶಬ್ದವನ್ನು ಪತ್ತೆ ಹಚ್ಚಲು ನಿಂತ ನಂತರ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ತಮ್ಮ ಜಮೀನಿನಿಂದ ತಂದಿದ್ದ ಲೋಹದ ಗೋಲವು ಗಿಟಾರ್ ನುಡಿಸಿದಾಗಲೆಲ್ಲ ಕಂಪಿಸಲು ನಿಂತದ್ದು. ಅಂತಹ ಚಕಿತವು ಲೋಹದ ಗೋಲದಿಂದ ಹೊರಬರಲು ಆರಂಭಿಸಿದ ನಂತರ ಇಡೀ ಮನೆ ಮಂದಿ ಕುತೂಹಲಗೊಂಡರು. ಇನ್ನು ಟೇರಿ ಬಿಟ್ಸ್ ಹಲವಾರು ರೀತಿಯಲ್ಲಿ ಲೋಹದ ಗೋಲವನ್ನು ಪರೀಕ್ಷೆ ಮಾಡಲು ನಿಂತರು. ಪರೀಕ್ಷೆಯ ನಿಮಿತ್ತ ಟೇರಿ ಬಿಟ್ಸ್ ಲೋಹದ ಗೋಲವನ್ನು ಸುತ್ತಿಗೆಯಿಂದ ಹೊಡೆದಾಗ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ
ಹೊಡೆದ ನಂತರ ಜೋರಾಗಿ ಕಂಪಿಸುವ ಶಬ್ದವು ಕೇಳಿಸಲು ಆರಂಭಿಸಿದ್ದು ಅದು ಕಿರುಚಾಡುವ ರೀತಿಯ ಸದ್ದು. ಇನ್ನು ಲೋಹದ ಗೋಲದಿಂದ ಮತ್ತೊಂದು ವಿಚಿತ್ರ ಎದುರಾಗಲು ಆರಂಭಿಸಿತು. ಆ ವಿಚಿತ್ರವೇನು ಅಂದರೆ ಲೋಹದ ಗೋಲವು ತನಗಿಷ್ಟ ಬಂದ ಹಾಗೆ ಚಲಿಸಲು ಆರಂಭಿಸಿದ್ದು. ಚಲಿಸಲು ನಿಂತ ಲೋಹದ ಗೋಲವು ಅಡ್ಡ ಬರುವ ಯಾವುದೇ ವಸ್ತುಗಳಿಗೆ ತಾಕದೆ ತನಗೆ ಎಲ್ಲವೂ ಕಾಣಿಸುತ್ತೆಂಬ ರೀತಿಯಲ್ಲಿ ಚಲಿಸಲು ನಿಂತಿತು. ಅದನ್ನು ಟೇಬಲ್ ಮೇಲೆ ಇಟ್ಟಾಗ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಹೋಗಿ ವಾಪಸ್ ಬರಲು ಆರಂಭಿಸಿತು. ಮನೆ ಮಂದಿ ಟೇಬಲ್ನ ಒಂದು ತುದಿಗೆ ಹೋದಾಗ ಬಿದ್ದು ಬಿಡುತ್ತೆ ಅಂತ ಅಂದುಕೊಂಡಿದ್ರು. ಆದರೆ ಅದು ಆಗಲಿಲ್ಲ. ಇಡೀ ಮನೆ ಮಂದಿ ಕುತೂಹಲಗೊಂಡ್ರು. ಅಂತಹ ವಿಚಿತ್ರವು ಅಂತಹ ಚಕಿತವು ಲೋಹದ ಗೋಲದಿಂದ ಎದುರಾಗಲು ನಿಂತ ನಂತರ ಮತ್ತೊಂದು ಅಚ್ಚರಿ ಎದುರಾಗಲು ನಿಂತಿತು. ಹಾಗೆ ಎದುರಾಗಲು ನಿಂತ ಅಚ್ಚರಿಯೇ ಲೋಹದ ಗೋಲವು ಮನೆಯ ಸದಸ್ಯರನ್ನು ಹಿಂಬಾಲಿಸಲು ನಿಂತಿದ್ದು. ಇನ್ನು ಸೂರ್ಯನ ಬೆಳಕು ಲೋಹದ ಗೋಲದ ಮೇಲೆ ಬಿದ್ದಾಗ ಅದು ಮತ್ತಷ್ಟು ಶಕ್ತಿ ಬಂದಂತೆ ವರ್ತಿಸಲು ನಿಂತಿತು. ಅಂತಹ ವಿಚಿತ್ರತೆಯ ಸಂಗತಿ ಮನೆಯಿಂದ ಮನೆಗೆ ಮುಟ್ಟಿತು, ಪತ್ರಕರ್ತರಿಗೆ ತಿಳಿಯಿತು. ಹಾಗೆ ವಿಸ್ಮಯಕಾರಿ ಲೋಹದ ಗೋಲದ ಸಂಗತಿ ದೇಶ ವಿದೇಶಗಳನ್ನು ಮುಟ್ಟಿತ್ತು. ಇನ್ನು ಅಮೆರಿಕ ಸರ್ಕಾರ ಲೋಹದ ಗೋಲವನ್ನು ತಮಗೊಪ್ಪಿಸುವಂತೆ ತಾಕೀತು ಮಾಡಲು ನಿಂತಿತು. ಬೆಟ್ಸ್ ಕುಟುಂಬ ನಿರಾಕರಿಸಲು ನಿಂತಿತು. ಕೊನೆಗೆ 2 ವಾರಗಳ ಕಾಲ ನಿಮಗೆ ಅದನ್ನು ಒಪ್ಪಿಸುತ್ತೇವೆ, ನೀವು ಪರೀಕ್ಷೆ ನಡೆಸಿ ಮತ್ತೆ ಅದನ್ನು ವಾಪಸ್ ಕೊಡಬೇಕೆಂಬ ಷರತ್ತಿಗೆ ಸಹಿ ಹಾಕಿದ ನಂತರ ಅಮೆರಿಕದ ಡಿಫೆನ್ಸ್ ವಿಭಾಗಕ್ಕೆ ಲೋಹದ ಗೋಲವನ್ನು ಒಪ್ಪಿಸಲಾಯಿತು. ಅಮೆರಿಕದ ಡಿಫೆನ್ಸ್ ವಿಜ್ಞಾನಿಗಳು ಲೋಹದ ಗೋಲದ ಪರೀಕ್ಷೆಗೆ ನಿಂತರು. ಹಾಗೆ ವಿಜ್ಞಾನಿಗಳು ಪರೀಕ್ಷೆಗೆ ನಿಂತಾಗ ಕೆಲ ಚಕಿತಕಾರಿ ಸಂಗತಿಗಳು ಬಯಲಾದವು. ಪರೀಕ್ಷೆಗೆ ನಿಂತಾಗ ಲೋಹದ ಗೋಲದ ಸುತ್ತ ಒಂದು ವಿಶೇಷವಾದ ಅಯಸ್ಕಾಂತೀಯ ಪ್ರಭಾವಳಿಯು ಇರುವುದು ಪತ್ತೆಯಾಯಿತು. ಜೊತೆಗೆ ಕೆಲ ರೇಡಿಯೋ ಸಿಗ್ನಲ್ಗಳು ಲೋಹದ ಗೋಲದ ಸುತ್ತ ಹರಿದಾಡುತ್ತಿರುವುದು ಪತ್ತೆಯಾಯಿತು. ಆದರೆ ಈ ರೇಡಿಯೋ ಸಿಗ್ನಲ್ಗಳು ಎಲ್ಲಿಂದ ಬರುತ್ತಿವೆ, ಆ ಸಿಗ್ನಲ್ಗಳು ಏನನ್ನ ಹೇಳುತ್ತಿವೆ ಎಂಬುದನ್ನು ಪತ್ತೆ ಮಾಡಲು ವಿಫಲವಾಯಿತು. ಇನ್ನು ಎಕ್ಸ್ರೇ ಮಾಡಿದಾಗ ವಿಜ್ಞಾನಿಗಳಿಗೆ ಏನು ಕಾಣದಂತಾಯಿತು. 2 ವಾರಗಳ ನಂತರ ಅಮೆರಿಕದ ಸರ್ಕಾರ ಲೋಹದ ಗೋಲವನ್ನು ಬೆಟ್ಸ್ ಕುಟುಂಬಕ್ಕೆ ವಾಪಸ್ ಕೊಟ್ಟು ಬಿಟ್ಟಿತ್ತು. ಬೆಟ್ಸ್ ಮನೆಗೆ ಅದು ವಾಪಸ್ ಬಂದ ನಂತರ ಮನೆಯಲ್ಲಿ ಮತ್ತಲವು ವಿಚಿತ್ರಗಳು ಎದುರಾಗಲು ನಿಂತವು. ರಾತ್ರಿಯ ಸಮಯದಲ್ಲಿ ಅದರಿಂದ ವಿಚಿತ್ರವಾದ ಶಬ್ದ, ಮನೆಯಲ್ಲಿನ ಬಾಗಿಲುಗಳು ತಮ್ಮಷ್ಟಕ್ಕೆ ತಾವೇ ತೆರೆದುಕೊಳ್ಳುವಂತಹ ವಿಚಿತ್ರ. ಇಡೀ ಮನೆ ಮಂದಿ ಹೆದರಿಕೊಂಡರು. ಬೆಟ್ಸ್ ಕುಟುಂಬವು ಲೋಹದ ಗೋಲವನ್ನು ಕೆಲ ಖ್ಯಾತ ವಿಜ್ಞಾನಿಗಳಿಗೆ ಕೊಟ್ಟು ಪರೀಕ್ಷೆ ನಡೆಸಲು ಕೇಳಿಕೊಂಡಿದ್ದು. ಪರೀಕ್ಷೆ ನಡೆಸಿದ ವಿಜ್ಞಾನಿಗಳು ನಾನಾ ಚಕಿತಕಾರಿ ಸಂಗತಿಗಳನ್ನು ಬಯಲು ಮಾಡಿದರು. ಆ ಸಂಗತಿಗಳೇ ಈ ಲೋಹದ ಗೋಲದೊಳಗೆ ಇದೇ ರೀತಿಯ ಮತ್ತೆರಡು ಗೋಲಗಳು ಇವೆ ಎಂಬುದು. ಆ 2 ಲೋಹದ ಗೋಲಗಳನ್ನು ಆ ಗೋಲದೊಳಕ್ಕೆ ಹೇಗೆ ಹಾಕಿದ್ರು, ಎಲ್ಲಿಯೂ ಕೂಡ ಕಟ್ ಮಾಡಿರುವ ಮಾರ್ಕ್ ಇಲ್ಲ, ವೆಲ್ಡಿಂಗ್ ಮಾಡಿರುವ ಗುರುತುಗಳು ಇಲ್ಲ. ಅದು ಹೇಗೋ ಇದು ಹೇಗೋ ಎಂಬ ಪ್ರಶ್ನೆಗಳು. ಜೊತೆಗೆ ಇದನ್ನು ಯಾವ ಲೋಹದಿಂದ ಮಾಡಲಾಗಿದೆಯೋ ಆ ಲೋಹವು ಭೂಮಂಡಲಕ್ಕೆ ಸಂಬಂಧಪಟ್ಟ ಲೋಹವಲ್ಲ, ಅದು ಅನ್ಯ ಗ್ರಹಕ್ಕೆ ಸಂಬಂಧಪಟ್ಟಂತಹ ಏಲಿಯನ್ಸ್ಗಳಿಗೆ ಸಂಬಂಧಪಟ್ಟಂತಹ ಲೋಹದ ಗೋಲವಾಗಿದೆ, ವಿಶೇಷವಾದ ತಂತ್ರಜ್ಞಾನವಾಗಿದೆ ಅಂತ ಹೇಳಿ ಬೆಟ್ಸ್ ಕುಟುಂಬ ಲೋಹದ ಗೋಲವನ್ನು ವಾಪಸ್ ಕೊಟ್ಟು ಬಿಟ್ಟರು. ವಿಜ್ಞಾನಿಗಳಿಂದ ವಾಪಸ್ ಮನೆಗೆ ಬಂದ ನಂತರ ಲೋಹದ ಗೋಲವನ್ನು ಹುಡುಕಿಕೊಂಡು ಮತ್ತಲವು ವಿಜ್ಞಾನಿಗಳು ಬರಲು ಆರಂಭಿಸಿದರು. ಮಾಧ್ಯಮದ ಜನರು ಮನೆಯ ಮುಂದೆ ಸಾಲುಗಟ್ಟಿ ನಿಂತರು. ಕೆಲವರಿಂದ ಆಪಾದನೆಯೂ ಕೇಳಿಬಂತು.
ಆನಂತರ ಬಹಳಷ್ಟು ಬೇಸರಗೊಂಡ ಬೆಟ್ಸ್ ಕುಟುಂಬವು ಆ ತಾಣದಿಂದ ಸ್ಥಳಾಂತರಗೊಂಡಿತು. ಆನಂತರ ಲೋಹದ ಗೋಲವು ಏನಾಯಿತೆಂದು ತಿಳಿಯಲಿಲ್ಲ ಎಂಬ ಮಾತು ಕೆಲವರದ್ದಾದರೆ, ಲೋಹದ ಗೋಲವನ್ನು ಅಮೆರಿಕ ಸರ್ಕಾರ ತನ್ನ ವಶದಲ್ಲಿ ಇಟ್ಟುಕೊಂಡಿದೆ ಎಂಬುದು, ಇಂದಿಗೂ ಅದರ ಮೇಲೆ ಪ್ರಯೋಗ ಸಾಗುತ್ತಿದೆ ಎಂಬುದು, ಇನ್ನು ಬೆಟ್ಸ್ ಕುಟುಂಬದ ಬಳಿ ಅದು ಇದ್ದ ಕಾರಣ ಅದಕ್ಕೆ ಇಟ್ಟಂತಹ ಹೆಸರು ಬೆಟ್ಸ್ ಸ್ಪಿಯರ್. 70ರ ದಶಕದ ಬೆಟ್ಸ್ ಸ್ಪಿಯರ್ನ ವಿಸ್ಮಯಕಾರಿ ಸಂಗತಿಗಳು ಇನ್ನೂ ಹಚ್ಚ ಹಸುರಾಗಿದೆ. ಈ ನಡುವೆ ಇದೀಗ ಮತ್ತೊಂದು ಲೋಹದ ಗೋಲದ ಸಂಗತಿ ಇಡೀ ಜಗತ್ತಿನ ಕುತೂಹಲ ಕೆರಳಿಸಿದೆ. ಹಾಗೆ ಕುತೂಹಲವೊಂದು ಕೆರಳಿಸುತ್ತಿರುವ, ನಾನಾ ರೀತಿಯ ಚರ್ಚೆಗೆ ಒಳಗಾಗುತ್ತಿರುವ ಲೋಹದ ಗೋಲವೊಂದು ಇದೇ ವರ್ಷ ಮಾರ್ಚ್ 2ನೇ ತಾರೀಕಿನಂದು ಕೊಲಂಬಿಯಾದ ಬ್ಯೂಗಾ ಪಟ್ಟಣದಲ್ಲಿ ಕಾಣಿಸಿಕೊಂಡಿದೆ. ಆಕಾಶದಿಂದ ಧರೆಗೆ ಇಳಿಯುತ್ತಿದ್ದ ಲೋಹದ ಗೋಲವು ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಮಾರ್ಚ್ 2ರ ಮಧ್ಯಾಹ್ನದಂದು ಕೊಲಂಬಿಯಾದ ಒಂದು ಪುಟ್ಟ ಪಟ್ಟಣ ಬ್ಯೂಗಾದ ಆಕಾಶದಲ್ಲಿ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಆಕಾಶದಲ್ಲಿ ಒಂದು ಲೋಹದ ಗೋಲವು ಕಾಣಿಸಿಕೊಂಡಿದ್ದು, ಬ್ಯೂಗಾದ ಜನರು ಕುತೂಹಲದೊಂದಿಗೆ ಅದನ್ನು ನೋಡಲು ನಿಂತದ್ದು. ಕೆಲ ಸಮಯ ಕೆಂಪನೆಯ ಬಣ್ಣ, ಕೆಲ ಸಮಯ ನೀಲಿ ಬಣ್ಣ, ಕೆಲ ಸಮಯ ಬಿಳಿಯ ಬಣ್ಣದೊಂದಿಗೆ ಆಕಾಶದಲ್ಲಿ ಕಾಣಿಸಲು ನಿಂತ ಲೋಹದ ಗೋಲದ ದೃಶ್ಯಗಳನ್ನು ತಮ್ಮ ಮೊಬೈಲ್ನಲ್ಲಿ ಮರಿಯಾ ಎಂಬ ಮಹಿಳೆ ಚಿತ್ರೀಕರಿಸಿಕೊಂಡರು. ನೋಡುತ್ತಿದ್ದಂತೆಯೇ ಈ ಲೋಹದ ಗೋಲವು ಧರೆಗೆ ಉರುಳಿತು. ಮೊದಲಿಗೆ ಹೈಟೆನ್ಷನ್ ತಂತಿಯ ಮೇಲೆ ಬಿದ್ದ ಲೋಹದ ಗೋಲವು ಆನಂತರ ಬ್ಯೂಗಾ ಪಟ್ಟಣದ ಪಕ್ಕದಲ್ಲಿನ ಒಂದು ಜಮೀನಿನಲ್ಲಿ ಬಿದ್ದಿದೆ. ಹಾಗೆ ಜಮೀನಿನಲ್ಲಿ ಬಿದ್ದಂತಹ ಲೋಹದ ಗೋಲವನ್ನು ಮೊದಲಿಗೆ ನೋಡಿದ್ದು ಡೇವಿಡ್ ವ್ಯಾಲಿಸ್. ತಮ್ಮ ಜಮೀನಿನಲ್ಲಿ ಒಂದು ಫುಟ್ಬಾಲ್ ಗಾತ್ರದ ಲೋಹದ ಗೋಲವನ್ನು ನೋಡಿ ಕುತೂಹಲಗೊಂಡರು, ಜೊತೆಗೆ ಹೆದರಿದರು ಕೂಡ. ಹಾಗೆ ಅದನ್ನು ನೋಡಲು ನಿಂತ ಡೇವಿಡ್ ವ್ಯಾಲಿಸ್ ಧೈರ್ಯ ಮಾಡಿ ಮುಟ್ಟಿದಾಗ ಒಂದು ಚಕಿತ ಎದುರಾಯಿತಂತೆ. ಆ ಚಕಿತವೇ ಅದು ಬಹಳಷ್ಟು ತಣ್ಣಗೆ ಇದ್ದದ್ದು. ಕೆಲ ಗಂಟೆಗಳ ಕಾಲ ಫ್ರೀಜರ್ನಲ್ಲಿ ಇದ್ದ ವಸ್ತುಗಳು ಎಷ್ಟು ತಣ್ಣಗಿರುತ್ತೋ ಅಷ್ಟು ತಣ್ಣಗೆ. ಲೋಹದ ಗೋಲವು ಬ್ಯೂಗಾ ಪಟ್ಟಣದಲ್ಲಿ ಕಾಣಿಸಿಕೊಂಡ ಕಾರಣಕ್ಕೆ ಇದಕ್ಕೆ ಬ್ಯೂಗಾ ಸ್ಪಿಯರ್ ಅಂತ ಕರೆಯಲಾಗುತ್ತಿದೆ. ಡೇವಿಡ್ ವ್ಯಾಲಿಸ್ ಧೈರ್ಯ ಮಾಡಿ ಕೈಗೆತ್ತಿಕೊಂಡಾಗ ಸುಮಾರು 2 kg ತೂಕ. ಎಲ್ಲಿಯೂ ಕೂಡ ಜಾಯಿಂಟ್ಗಳು ಇಲ್ಲ, ವೆಲ್ಡಿಂಗ್ ಗುರುತುಗಳು ಇಲ್ಲ, ಅರ್ಥವಾಗದಂತಹ ಭಾಷೆಯಲ್ಲಿ ಏನೇನೋ ಬರೆಯಲಾಗಿದೆ. ಲೋಹದ ಗೋಲವನ್ನು ಕೈಗೆತ್ತಿಕೊಂಡು ಕೂಡಲೇ ಡೇವಿಡ್ಗೆ ಹೊಳೆದದ್ದು, ಇದು ಈ ಗ್ರಹಕ್ಕೆ ಸಂಬಂಧಪಟ್ಟಂತಹದ್ದು ಅಲ್ಲ, ಇದು ಏಲಿಯನ್ಸ್ಗಳಿಗೆ ಸಂಬಂಧಿಸಿದ್ದೆಂಬ ಯೋಚನೆಯು ತಲೆಗೆ ಬಂದುಬಿಟ್ಟಿತು. ಸಾಮಾನ್ಯವಾಗಿ ಲೋಹದ ಗೋಲವನ್ನು ಸರ್ಕಾರಕ್ಕೆ ಒಪ್ಪಿಸಬೇಕಾಗಿತ್ತು ಅಥವಾ ಮಾಹಿತಿ ನೀಡಬೇಕಾಗಿತ್ತು. ಆದರೆ ಡೇವಿಡ್ ವ್ಯಾಲಿಸ್ ಅದನ್ನು ಮಾಡದೆ ಏಲಿಯನ್ಗಳ ಬಗ್ಗೆ ಇಲ್ಲ ಸಲ್ಲದ ಮಾಹಿತಿಯನ್ನು ಜನರಿಗೆ ತಲುಪಿಸುತ್ತಿದ್ದ, ಜನರ ಗಮನವನ್ನು ತನ್ನತ್ತ ಸೆಳೆಯುತ್ತಿದ್ದ. ಪ್ರತಿ ಬಾರಿಯೂ ಚೀಮಾರಿಗೆ ಒಳಗಾಗುತ್ತಿದ್ದ ಜಿಮ್ ಮೌಸನ್ಗೆ ಲೋಹದ ಗೋಲವನ್ನು ತಲುಪಿಸಿಬಿಟ್ಟ. ಜೇಮ್ಸ್ ಮೌಸನ್ ಬಳಿಗೆ ಲೋಹದ ಗೋಲವು ಹೋದ ನಂತರ ಜೇಮ್ಸ್ ಮೌಸನ್ ಖ್ಯಾತ ರೇಡಿಯೋಲಜಿಸ್ಟ್ ಡಾಕ್ಟರ್ ಜೋಸ್ ಲೂಯಿಸ್ ವ್ಯಾಲಸ್ರಿಂದ ಸ್ಕ್ಯಾನ್ ಮಾಡಿಸಿದ. ಅತ್ಯಾಧುನಿಕ ಸ್ಕ್ಯಾನರ್ಗಳಿಂದ ಸ್ಕ್ಯಾನ್ ಮಾಡಿದ ಜೋಸ್ ಲೂಯಿಸ್ ನಾನಾ ಚಕಿತಕಾರಿ ಸಂಗತಿಗಳನ್ನು ಬಯಲು ಮಾಡಿದರು. ಹಾಗೆ ಬಯಲು ಮಾಡಿದ ಸಂಗತಿಗಳೇ ವಿವಿಧ ರೀತಿಯ 3 ಲೋಹದ ಪದರುಗಳು ಇರುವುದು. ಗೋಲದೊಳಗೆ ಬಹಳಷ್ಟು ಸಂಕೀರ್ಣತೆಯ ತಂತ್ರಜ್ಞಾನವನ್ನು ಅಳವಡಿಸಿರುವುದು ಪತ್ತೆಯಾಗಿದೆ. ಇನ್ನು ಹೊರಭಾಗದಲ್ಲಿ ಸುಮಾರು 18 ಚಿಕ್ಕ ಚಿಕ್ಕ ಗೋಲಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಯಾವುದೋ ಪ್ರಾಚೀನ ಭಾಷೆಯಲ್ಲಿ ಬರೆದಿರುವಂತಹ ಅಕ್ಷರಗಳು, ಆಕೃತಿಗಳು. ಇನ್ನು ಇದರ ಮೇಲೆ ನೀರನ್ನು ಹಾಕಿದಾಗ ಹೊಗೆಯು ಬರುವಂತಹ ಚಕಿತವು ಎದುರಾಗುತ್ತಿದೆ ಅಂತ ಹೇಳಲಾಗುತ್ತಿದೆ. ಆಕಾಶದಿಂದ ತೇಲಿ ಬಂದಿರುವ ಲೋಹದ ಗೋಲದ ಮೇಲೆ ಇರುವಂತಹ ಅಕ್ಷರಗಳಿಂದ ಬಯಲಾಗಿರುವ ರಹಸ್ಯವೇನು?
ಶ್ಲೋಕಗಳನ್ನ ಹೇಳಿದಾಗ ಲೋಹದ ಗೋಲವು ಕಂಪಿಸುತ್ತಾ? ಅದು ಹೇಗೆ? ಇನ್ನು ಲೋಹದ ಗೋಲದ ಮೇಲಿನ ಅಕ್ಷರಗಳನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಭೇದಿಸಿದಾಗ ಒಂದು ಕುತೂಹಲಕಾರಿ ಸಂಗತಿಯು ಬಯಲಾಗಿದೆ. ಅಂದರೆ ಏಕತೆ, ರೂಪಾಂತರ, ಪ್ರಶ್ನೆ ಎಂಬ ಅಕ್ಷರಗಳಲ್ಲಿ ನಮೂದಿಸಲಾಗಿದೆ ಎಂಬುದು. ಇಂತಹ ಸಂದೇಶವನ್ನು ಮಾನವ ಜಗತ್ತಿಗೆ ಏಲಿಯನ್ಗಳು ತಿಳಿಸುತ್ತಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಜೇಮ್ಸ್ ಮೌಸನ್ರ ಪ್ರಕಾರ ಅನ್ಯಗ್ರಹ ಜೀವಿಗಳು ಭೂಗ್ರಹದ ಅಧ್ಯಯನ ನಡೆಸಲು ಇದನ್ನು ಭೂಮಿಗೆ ಕಳುಹಿಸಲಾಗಿದೆ ಎಂಬುದು. ಇನ್ನು ಇದರ ಬಗ್ಗೆ ಜಗತ್ತಿನಾದ್ಯಂತ ವೈರಲ್ ಆಗುತ್ತಿರುವಂತಹ ಸುದ್ದಿ ಏನು ಅಂದರೆ, ಯಾವ ಪ್ರಯತ್ನಕ್ಕೂ ಪ್ರತಿಕ್ರಿಯಿಸದ ಈ ಲೋಹದ ಗೋಲವು ಕೆಲವೊಂದು ಶ್ಲೋಕಗಳನ್ನು ಇದರ ಮುಂದೆ ಹೇಳಿದಾಗ ಇದು ಕಂಪನದ ಮೂಲಕ ಪ್ರತಿಕ್ರಿಯಿಸುತ್ತಿದೆ ಎಂಬುದು. ಕೆಲ ತಜ್ಞರ ಪ್ರಕಾರ ಈ ಲೋಹದ ಗೋಲವು ಅನ್ಯರ ಕೈ ಸೇರಿದ್ದರೆ ಅಥವಾ ಸರ್ಕಾರದ ಕೈ ಸೇರಿದರೆ, ಸಂಬಂಧಪಟ್ಟ ವಿಜ್ಞಾನಿಗಳಿಂದ ಪರೀಕ್ಷೆಗೆ ಒಳಪಡಿಸಿದ್ದರೆ ವೈರಲ್ ಆಗುತ್ತಿರುವಂತಹ ಸಂಗತಿಗಳು ನಿಖರವೆಂದು ನಂಬಬಹುದಾಗಿತ್ತು. ಆದರೆ ಜೇಮ್ ಮೌಸನ್ ಜಗತ್ತಿಗೆ ಹೇಳುತ್ತಿರುವಂತಹ ಮಾತುಗಳು ನಂಬಲು ಅಸಾಧ್ಯವೆಂಬುದು. ಇನ್ನು ಕೆಲವರ ಪ್ರಕಾರ ಅನ್ಯಗ್ರಹ ಜೀವಿಗಳು ಭೂಗ್ರಹದಲ್ಲಿನ ಜನರೊಂದಿಗೆ ಸಂಪರ್ಕವನ್ನು ಸಾಧಿಸುತ್ತಿವೆ ಎಂಬುದು. ಇಲ್ಲಿಗಾಗಲೇ ಕೆಲವರೊಂದಿಗೆ ಸಂಪರ್ಕವನ್ನು ಸಾಧಿಸಿವೆ ಎಂಬುದು. ಅಂತಹ ಕ್ರಿಯೆಯಲ್ಲಿ ಭೂಮಿಯ ಮೇಲೆ ಕೆಲವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆಂಬುದು. ಭಾರತದಲ್ಲೂ ಅದು ನಡೆಯುತ್ತಿದೆ ಎಂಬುದು. ಅನ್ಯ ಗ್ರಹಗಳ ಬಗ್ಗೆ, ಅಲ್ಲಿನ ಜೀವಿಗಳ ಬಗ್ಗೆ ಮಾನವನಲ್ಲಿನ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಅದಕ್ಕಾಗಿ ಬಹಳಷ್ಟು ಖರ್ಚು ಮಾಡಲಾಗುತ್ತಿದೆ. ಇನ್ನು ನಿಮ್ಮ ಗ್ರಹವನ್ನ ನೀವು ಚೆನ್ನಾಗಿ ನೋಡಿಕೊಳ್ಳಿ. ನಮ್ಮ ತಂಟೆಗೆ ಬರಬೇಡಿ, ಬಂದರೆ ಪ್ರಮಾದ, ಕಟ್ಟಿಟ್ಟ ಬುದ್ಧಿ ಎಂಬ ಸಂದೇಶ ಏಲಿಯನ್ಗಳದ್ದಾಗಿದೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಎಲ್ಲರಿಗೂ ಸ್ವಾಗತ. ನಮ್ಮ ಸುತ್ತಮುತ್ತ ಕೆಲವೊಂದು ಸಲ ವಿಚಿತ್ರವಾದ ಘಟನೆಗಳು ನಡೀತವೆ ಅಲ್ವಾ? ಅವು ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನೇ ಪ್ರಶ್ನಿಸುತ್ತವೆ, ಉತ್ತರ ಸಿಗದ ಪ್ರಶ್ನೆಗಳನ್ನ ಹುಟ್ಟುಹಾಕ್ತವೆ. ಹೌದು. ಇವತ್ತು ನಾವು ಅಂಥದ್ದೇ 2 ವಿಚಿತ್ರ ಅಂದ್ರೆ ನಿಗೂಢ ಲೋಹದ ಗೋಳಗಳ ಬಗ್ಗೆ ಮಾತಾಡೋಣ. ಹೌದು, ಬೆಡ್ ಸ್ಪಿಯರ್ ಮತ್ತು ಬ್ಯೂಗಾ ಸ್ಪಿಯರ್. ಅನಿರೀಕ್ಷಿತವಾಗಿ ಕಾಣಿಸಿಕೊಂಡ ಇವುಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಸರಿ, ನಮ್ಮ ಇವತ್ತಿನ ಚರ್ಚೆಗೆ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಇವುಗಳ ಬಗ್ಗೆ ವಿವರಿಸಿರೋ ಕೆಲವು ಭಾಗಗಳು ಆಧಾರವಾರಿವೆ. ನಮ್ಮ ಉದ್ದೇಶ ಕೇವಲ ಕಥೆ ಹೇಳೋದಲ್ಲ, ಈ ಗೋಳಗಳ ಹಿಂದೆ ಇರೋ ವಿಸ್ಮಯಕಾರಿ ಸಂಗತಿಗಳು, ಆಮೇಲೆ ಅದರ ಸುತ್ತ ಇರೋ ರಹಸ್ಯಗಳು, ವಿವಾದಗಳು, ಇದೆಲ್ಲ ಯಾಕೆ ನಮ್ಮ ಕುತೂಹಲ ಕೆರಳಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಪ್ರಯತ್ನಿಸೋಣ. ಖಂಡಿತ. ಹಾಗಾದ್ರೆ ಮೊದಲಿಗೆ ಸುಮಾರು 5 ದಶಕಗಳ ಹಿಂದೆ ಹೋಗೋಣ. 1974ರಲ್ಲಿ ಅಮೆರಿಕಾದಲ್ಲಿ ನಡೆದ ಒಂದು ಘಟನೆ, ಬೆಡ್ ಸ್ಪಿಯರ್ನ ಕಥೆ. ಶುರು ಮಾಡೋಣವಾ? ಸರಿ. 1974 ಮಾರ್ಚ್ 26ರ ರಾತ್ರಿ ಅಮೆರಿಕಾದ ಫ್ಲೋರಿಡಾದ ಫೋರ್ಟ್ ಜಾರ್ಜ್ ದ್ವೀಪ. ಅದು ಸ್ವಲ್ಪ ಹೊಲಗದ್ದೆ, ಸ್ವಲ್ಪ ಕಾಡು ಇರೋ ಪ್ರದೇಶ. ಆ ರಾತ್ರಿ ಅಲ್ಲಿ ಒಂದು ಕಡೆ ನಿಗೂಢವಾಗಿ ಬೆಂಕಿ ಕಾಣಿಸ್ಕೊಡುತ್ತೆ. ನಿಗೂಢ ಅಂದ್ರೆ ಏನಂದ್ರೆ ಆ ದಿನ ಗುಡುಗು ಸಿಡಲು ಏನೂ ಇರಲಿಲ್ಲ ಅಂತಾರೆ. ವಾತಾವರಣ ತಂಪಾಗಿತ್ತು. ಹಾಗಿದ್ರೆ ಆ ಬೆಂಕಿ ಯಾಕ್ ಬಂತು, ಹೇಗ್ ಬಂತು ಅನ್ನೋದೇ ಮೊದಲ ಪ್ರಶ್ನೆ. ಹೌದು, ಅದು ಹಾಗೆ ಉಳಿದಿದೆ ಅಲ್ವಾ? ಹಾ. ಮರುದಿನ ಬೆಳಿಗ್ಗೆ ಬೆಟ್ಸ್ ಕುಟುಂಬದವರು ತಮ್ಮ ಜಮೀನಿಗೆ ಏನಾದ್ರೂ ಹಾನಿ ಆಯ್ತಾ ಅಂತ ನೋಡಕ್ ಹೋಗ್ತಾರೆ. ಓಕೆ. ಆಗ ಅವರಿಗೆ ಆ ಬೆಂಕಿ ಬಿದ್ದ ಜಾಗದಲ್ಲಿ ಬೂದಿ ಮಧ್ಯೆ ಹೊಳೆಯೋ ಒಂದು ವಸ್ತು ಕಾಣಿಸುತ್ತೆ. ಹೊಳೆಯೋ ವಸ್ತುವಾ? ಹೌದು. ಒಂದು ಫುಟ್ಬಾಲ್ ಗಾತ್ರದ ಲೋಹದ ಗೋಳ. ಅದರ ಹೊಳಪು ನೋಡಿ ಅವರಿಗೆ ಆಶ್ಚರ್ಯ ಆಗುತ್ತೆ. ಬರೀ ಹೊಳಪಷ್ಟೇ ಅಲ್ಲ ಅನ್ಸುತ್ತೆ, ಅದರ ರಚನೆಯು ವಿಚಿತ್ರವಾಗಿತ್ತಂತೆ. ಖಂಡಿತ. ಅದರ ತೂಕ ಸುಮಾರು 10 ಕೆಜಿ ಇತ್ತು. 10 ಕೆಜಿ? ಫುಟ್ಬಾಲ್ ಸೈಜ್ಗೆ ಅದು ಜಾಸ್ತಿನೇ ಅಲ್ವಾ? ಹೌದು. ಇನ್ನು ಅದರ ಹೊರಮ ಇದೆಯಲ್ಲ, ಅದು ಪೂರ್ತಿ ನುಣುಪಾಗಿತ್ತು. ಎಲ್ಲೂ ಕತ್ತರಿಸಿದ, ಜೋಡಿಸಿದ ಅಥವಾ ವೆಲ್ಡಿಂಗ್ ಮಾಡಿದ ಗುರುತುಗಳೇ ಇರಲಿಲ್ಲ. ಓ, ಅದೇ ಮುಖ್ಯವಾದ ಅಂಶ ಅನ್ಸುತ್ತೆ. ಅಂದ್ರೆ ಅದು ಒಂದೇ ತುಂಡಿನಿಂದ ಮಾಡಿರೋ ತರ ಇತ್ತು. ಹಾ. ಅದನ್ನ ಹೇಗ್ ಮಾಡಿದ್ರು ಅನ್ನೋದೇ ಪ್ರಶ್ನೆ. ಮುಟ್ಟಿದಾಗ ಅದು ತಣ್ಣನಿತ್ತು ಅಂತ ಕೂಡ ಹೇಳಿದ್ರು. ಸರಿ, ಈ ಎಲ್ಲ ವಿಚಿತ್ರಗಳಿಂದ ಕುತೂಹಲಗೊಂಡ ಅವರು ಅದನ್ನ ಮನೆಗೆ ತಂದ್ರು. ಹೌದು.
ಮನೆಗೆ ತಂದ ಮೇಲೆ ತಕ್ಷಣ ಏನೂ ಆಗ್ಲಿಲ್ಲ. ಆದರೆ ಕೆಲವು ವಾರಗಳ ನಂತರ ವಿಚಿತ್ರ ಘಟನೆಗಳು ಶುರುವಾದವು ಅಂತ ಹೇಳಲಾಗುತ್ತೆ. ಹೌದಾ? ಏನ್ ನಡ್ತು? ಅವರ ಮಗ ಟೇರಿ ಬೆಡ್ಸ್ ಗಿಟಾರ್ ನುಡಿಸ್ತಿದ್ದನಂತೆ. ಆಗ ಈ ಗೋಳ ವೈಬ್ರೇಟ್ ಆಗೋಕ್ ಶುರುವಾಯ್ತು. ಗಿಟಾರ್ ಶಬ್ದಕ್ಕ? ಹೌದು. ಅಷ್ಟೇ ಅಲ್ಲ, ಗಿಟಾರ್ ನುಡಿಸೋ ವೇಗ ಹೆಚ್ಚು ಕಡಿಮೆ ಆದ ಹಾಗೆ ಗೋಳದ ವೈಬ್ರೇಷನ್ ಕೂಡ ಹೆಚ್ಚು ಕಡಿಮೆ ಆಗ್ತಿತ್ತಂತೆ. ಇದು ನಿಜವಾಗ್ಲೂ ವಿಚಿತ್ರ. ಶಬ್ದಕ್ಕೆ ಪ್ರತಿಕ್ರಿಯೆ ಇದಿಷ್ಟೇನಾ ಅಥವಾ ಇನ್ನೂ ಏನಾದರೂ ಆಯ್ತಾ? ಇದು ಆರಂಭ ಅಷ್ಟೇ. ಆಮೇಲೆ ಅದನ್ನ ಪರೀಕ್ಷೆ ಮಾಡೋಣ ಅಂತ ಟೇರಿ ಒಂದು ಸುತ್ತಿಗೆಯಿಂದ ನಿಧಾನವಾಗಿ ಬಡದ್ನಂತೆ. ಓ, ಹಾಗ್ ಮಾಡದ್ರ? ಹೌದು. ಆಗ ಒಳಗಡೆಯಿಂದ ಜೋರಾಗಿ ಒಂಥರ ಕಿರಿಚಿದ ಹಾಗೆ ವೈಬ್ರೇಟಿಂಗ್ ಸೌಂಡ್ ಬಂತಂತೆ. ಅಯ್ಯೋ. ಇದಕ್ಕಿಂತ ವಿಚಿತ್ರ ಅಂದ್ರೆ ಆಮೆ ಅದು ತಾನಾಗೇನೆ ನೆಲದ ಮೇಲೆ ಉರುಳೋಕ್ ಶುರುವಾಯ್ತು. ತಾನಾಗೇನಾ? ಗಾಳಿಗೆ ಅಥವಾ ನೆಲ ಸರಿ ಇಲ್ದೇನಾ? ಅದು ಯೋಚನೆ ಮಾಡಿರ್ಬೋದು. ಆದರೆ ಮೂಲದಲ್ಲಿ ಹೇಳಿರೋ ಪ್ರಕಾರ ಅದು ಸುಮ್ಮನೆ ಉರುಳೋ ಥರ ಇರಲಿಲ್ಲ. ದಾರಿಯಲ್ಲಿ ಏನಾದ್ರೂ ಅಡ್ಡ ಬಂದ್ರೆ, ಅಂದ್ರೆ ಕುರ್ಚಿ, ಟೇಬಲ್, ಅದಕ್ಕೆ ಗುದ್ದುತ್ತಿರ್ಲಿಲ್ವಂತೆ. ಬದಲಿಗೆ ಅದರ ಹತ್ರ ಬಂದಾಗ ಡಿರೆಕ್ಷನ್ ಚೇಂಜ್ ಮಾಡಿ ಮುಂದೆ ಹೋಗ್ತಿತ್ತಂತೆ. ವಾವ್, ಇದು ಇನ್ನೂ ವಿಚಿತ್ರ. ಇನ್ನು ಕೇಳಿ, ಟೇಬಲ್ ತುದಿಗೆ ಹೋಗಿ ಕೆಳಗೆ ಬೀಳೋ ಸ್ಥಿತಿಗೆ ಬಂದಾಗ ನಿಂತು ಮತ್ತೆ ವಾಪಸ್ ಬರ್ತಿತ್ತಂತೆ. ಟೇಬಲ್ನಿಂದ ಬೀಳದೆ ವಾಪಸ್ ಬರ್ತಿತ್ತಾ? ಹೌದಾ? ಅದು ಹೇಗೆ ಸಾಧ್ಯ? ಅದೇ ತಾನೇ ವಿಚಿತ್ರ. ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ವರ್ತಿಸಿದ ಹಾಗೆ. ಇದು ಮಾತ್ರ ನಂಬೋ ಕಷ್ಟ ಆಗ್ತಿದೆ. ಇಷ್ಟೇ ಅಲ್ಲ, ಅದು ಮನೆಯವರ ಹಿಂದೆ ಬರ್ತಿರೋ ಥರಾನೂ ಅನ್ಸ್ತಿತ್ತಂತೆ. ಹಾ, ಕೆಲವೊಮ್ಮೆ ಆ ರೀತಿ ಭಾಸವಾಗಿತ್ತು ಅಂತ ಕುಟುಂಬದವರು ಹೇಳಿದ್ದಾರೆ. ಇನ್ನೊಂದು ವಿಷಯ ಅಂದ್ರೆ, ಸೂರ್ಯನ ಬೆಳಕು ಬಿದ್ದಾಗ ಅದು ಜಾಸ್ತಿ ಆಕ್ಟಿವ್ ಆಗ್ತಿತ್ತು. ಸೂರ್ಯನ ಬೆಳಕಿಗೆ ಜಾಸ್ತಿ ಆಕ್ಟಿವ್? ಹೌದು. ಅದರ ಚಲನೆ, ವೈಬ್ರೇಷನ್ ಎಲ್ಲ ಹೆಚ್ಚಾಗ್ತಿತ್ತಂತೆ. ಸರಿ, ಇಷ್ಟೆಲ್ಲ ಆದ್ಮೇಲೆ ಸುಮ್ನೆ ಇರೋಕ್ಕಾಗತ್ತಾ? ಸುದ್ದಿ ಹರಡ್ಲೇಬೇಕಲ್ಲ? ಖಂಡಿತ. ಮೊದಲು ಸ್ಥಳೀಯವಾಗಿ, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯಿತು. ಪೇಪರು, ಟಿವಿ ಎಲ್ಲದರಲ್ಲೂ ಬಂತು. ಕೊನೆಗೆ ಇದು ಅಮೆರಿಕ ಸರ್ಕಾರದ ಗಮನಕ್ಕೂ ಹೋಯಿತು. ಓ, ಗವರ್ಮೆಂಟ್ ಇನ್ವಾಲ್ವ್ ಆಯ್ತಾ? ಹೌದು. US ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಇಂಟ್ರೆಸ್ಟ್ ತೋರಿಸಿತು. ಅವರು ಅದನ್ನ ಸೈಂಟಿಫಿಕ್ ಟೆಸ್ಟಿಂಗ್ಗೆ ಕುಡಿ ಅಂತ ಬೆಡ್ಜ್ ಕುಟುಂಬಕ್ಕೆ ಕೇಳಿದ್ರು. ಕುಟುಂಬದವ್ರು ಒಪ್ಪಿದ್ರಾ? ಮೊದಲು ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು. ತಮ್ಮ ವಿಚಿತ್ರ ವಸ್ತು ಕಳೆದು ಹೋಗುತ್ತೆ ಅನ್ನೋ ಭಯ ಇತ್ತು. ಪ್ರೆಷರ್ ಹಾಕಿದ್ಲ ಗವರ್ಮೆಂಟ್ನವರು? ನೇರವಾಗಿ ಹಾಕಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ 2 ವಾರ ಮಾತ್ರ ಟೆಸ್ಟ್ ಮಾಡಿ ಆಮೇಲೆ ಸೇಫಾಗಿ ವಾಪಸ್ ಕೊಡ್ತೀವಿ ಅನ್ನೋ ಕಂಡೀಷನ್ ಮೇಲೆ ಕುಟುಂಬ ಒಪ್ಕೊಂಡಿತ್ತು. ಸರಿ, ಆ ಮಿಲಿಟರಿ ಟೆಸ್ಟಲ್ಲಿ ಏನಾದ್ರೂ ರಹಸ್ಯ ಬಯಲಾಯ್ತಾ? ಪರೀಕ್ಷೆಗಳಿಂದ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಾದವು. ಆದರೆ ರಹಸ್ಯ ಮಾತ್ರ ಹಾಗೇನೇ ಉಳಿತು. ಹೌದಾ? ಏನ್ ಗೊತ್ತಾಯ್ತು? ಮಿಲಿಟರಿ ಸೈಂಟಿಸ್ಟ್ಗಳ ರಿಪೋರ್ಟ್ ಪ್ರಕಾರ ಆ ಗೋಳದ ಸುತ್ತ ಒಂದು ಅಸಾಮಾನ್ಯವಾದ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತು. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಕಾಂತೀಯ ಶಕ್ತಿ. ಅದ್ರಲ್ಲೇನ್ ವಿಶೇಷ? ವಿಶೇಷ ಏನಂದ್ರೆ, ಸಾಮಾನ್ಯ ಲೋಹದ ವಸ್ತುಗಳು ತಾವಾಗೇ ಹೀಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸೃಷ್ಟಿ ಮಾಡಲ್ಲ. ಅದಕ್ಕೆ ಕರೆಂಟ್ ಅಥವಾ ಸ್ಪೆಷಲ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಬೇಕು. ಇಲ್ಲಿ ಹಾಗಿರ್ಲಿಲ್ಲ. ಓ. ಅಷ್ಟೇ ಅಲ್ಲ, ಗೋಳದ ಸುತ್ತ ರೇಡಿಯೋ ಸಿಗ್ನಲ್ಗಳು ಪತ್ತೆಯಾದವು. ರೇಡಿಯೋ ಸಿಗ್ನಲ್ಸ್ ಎಲ್ಲಿಂದ ಬರ್ತಿತ್ತು ಅದು? ಅದಕ್ಕೇನಾದ್ರೂ ಅರ್ಥ ಇತ್ತಾ? ಅದೇ ಗೊತ್ತಾಗ್ಲಿಲ್ಲ. ಅದು ಎಲ್ಲಿಂದ ಬರ್ತಿದ್ದೆ, ಅದರ ಅರ್ಥ ಏನು ಅನ್ನೋದು ನಿಗೂಢವಾಗಿಯೇ ಉಳಿತು. ಒಳಗಡೆ ಏನಿದೆ ಅಂತ ನೋಡಕ್ಕೆ ಟ್ರೈ ಮಾಡ್ಲಿಲ್ವಾ? ಎಕ್ಸ್ರೇ ಇಂಥದ್ದು? ಎಕ್ಸ್ರೇ ಮಾಡಿದ್ರು, ಆದ್ರೆ ಅದರಿಂದ ಒಳಗಡೆ ಏನಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ಲಿಲ್ಲ. ಬಹುಶಃ ಆ ಲೋಹದ ಗುಣದಿಂದ ಇರ್ಬೋದು. ಒಟ್ನಲ್ಲಿ 2 ವಾರ ಆದ್ಮೇಲೆ ಹೇಳಿದ ಹಾಗೆ ಗವರ್ಮೆಂಟ್ ಅದನ್ನ ಬೆಡ್ಸ್ ಕುಟುಂಬಕ್ಕೆ ವಾಪಸ್ ಕೊಟ್ಟು. ಆ ಗೋಳ ವಾಪಸ್ ಬಂದ್ಮೇಲೆ ಪರಿಸ್ಥಿತಿ ಸರಿ ಹೋಯ್ತಾ? ವಿಚಿತ್ರ ಘಟನೆಗಳೆಲ್ಲ ನಿಂತು ಹೋಯ್ತಾ? ಇಲ್ಲ, ಉಲ್ಟಾ ಆಯ್ತು. ಮೂಲದಲ್ಲಿ ಹೇಳಿದ ಹಾಗೆ ಗೋಳ ಮನೆಗೆ ಬಂದ್ಮೇಲೆ ವಿಚಿತ್ರ ಘಟನೆಗಳು ಕಡಿಮೆ ಆಗೋ ಬದಲು ಜಾಸ್ತಿ ಆದವು. ಹೌದಾ? ರಾತ್ರಿ ಹೊತ್ತು ಮನೆಯಲ್ಲಿ ವಿಚಿತ್ರ ಶಬ್ದಗಳು ಶುರುವಾದವು. ಕೆಲವೊಮ್ಮೆ ಮನೆಯ ಬಾಗಿಲುಗಳು ತಾವಾಗೆ ಓಪನ್ ಆಗ್ತಿದ್ವು, ಕ್ಲೋಸ್ ಆಗ್ತಿದ್ವು. ಅಬ್ಬಬ್ಬಾ, ಇದು ನಿಜಕ್ಕೂ ಭಯಾನಕ ಅಲ್ವಾ? ಹೌದು. ಕುಟುಂಬದವರಿಗೆ ಭಯ ಶುರುವಾಯಿತು. ಸರ್ಕಾರಿ ತನಿಖೆಯಿಂದಮೂ ಏನೂ ಗೊತ್ತಾಗ್ಲಿಲ್ಲ. ಮನೆಯಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಯ್ತು. ಆಮೇ ಬೆಟ್ಸ್ ಕುಟುಂಬ ಏನ್ ಮಾಡ್ತು? ಅವರು ಇದರ ರಹಸ್ಯ ತಿಳಿಲೇಬೇಕು ಅಂತ ಡಿಸೈಡ್ ಮಾಡಿ ತಾವೇ ಕೆಲವು ದೊಡ್ಡ ಸ್ವತಂತ್ರ ವಿಜ್ಞಾನಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಆ ಗೋಳವನ್ನ ಪರೀಕ್ಷೆಗೆ ಕೊಟ್ರು. ಓ, ಇಂಡಿಪೆಂಡೆಂಟ್ ಸೈಂಟಿಸ್ಟ್ಸ್. ಅವರೇನ್ ಕಂಡುಹಿಡಿದ್ರು? ಅವರ ಪರೀಕ್ಷೆಯಿಂದ ಇನ್ನೂ ಕೆಲವು ಶಾಕಿಂಗ್ ವಿಷಯಗಳು ಗೊತ್ತಾದವು ಅಂತ ಹೇಳಲಾಗುತ್ತೆ ಅಂತೆ. ಏನ್ ವಿಷಯಗಳು? ಅವರ ರಿಪೋರ್ಟ್ ಪ್ರಕಾರ, ಅಂದ್ರೆ ಮೂಲದಲ್ಲಿ ಉಲ್ಲೇಖಿಸಿರೋ ಹಾಗೆ, ಆ ಮುಖ್ಯ ಗೋಳದ ಒಳಗೆ ಅದೇ ತರದ, ಆದರೆ ಸೈಜ್ನಲ್ಲಿ ಚಿಕ್ಕದಾದ ಇನ್ನೂ 2 ಗೋಳಗಳಿವೆ ಅಂತೆ. ಏನು? ಒಳಗೆ ಇನ್ನೂ 2 ಗೋಳಗಳ? ಹೊರಗಿಡೆ ಯಾವುದೇ ಕಟ್ ಮಾರ್ಕ್, ವೆಲ್ಡಿಂಗ್ ಮಾರ್ಕ್ ಇಲ್ಲ ಅಂದ್ರಲ್ಲ. ಹಾಗಾದ್ರೆ ಒಳಗಿನ ಗೋಳಗಳನ್ನ ಹೇಗೆ ಸೇರ್ಸಿದ್ರು? ಅದೇ ದೊಡ್ಡ ಪ್ರಶ್ನೆ. ಅಂದಿನ ಟೆಕ್ನಾಲಜಿಗೆ ಇದು ಅಸಾಧ್ಯವಾಗಿತ್ತು.
ಇಷ್ಟೇ ಅಲ್ಲ, ಆ ವಿಜ್ಞಾನಿಗಳು ಇನ್ನೊಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ರು. ಅದೇನು? ಈ ಗೋಳವನ್ನ ಮಾಡಿರೋ ಲೋಹ ಇದೆಯಲ್ಲ, ಅದು ಭೂಮಿಯ ಲೋಹ ಅಲ್ವಂತೆ. ಭೂಮಿಯದ್ದಲ್ಲ ಅಂದ್ರೆ? ಇದು ಏಲಿಯನ್ಸ್ಗಳಿಗೆ ಸಂಬಂಧಿಸಿದ್ದು, ಯಾವುದೋ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಳಸಿ ಮಾಡಿರೋದು ಅಂತ ಅವ್ರು ಹೇಳಿದ್ರು. ಏಲಿಯನ್ ಮೆಟಲ್. ಈ ವಾದವನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡ್ರು? ಬೇರೆ ಯಾರಾದ್ರೂ ಇದನ್ನ ವೆರಿಫೈ ಮಾಡಿದ್ರಾ? ಮೂಲದಲ್ಲಿ ಆ ವಿಜ್ಞಾನಿಗಳು ಯಾರು, ಅವರ ವರದಿಯನ್ನ ಬೇರೆ ಯಾರು ಪರಿಶೀಲಿಸಿದ್ರು ಅನ್ನೋ ಡೀಟೇಲ್ಸ್ ಇಲ್ಲ. ಇದು ಆ ಕಾಲದಲ್ಲಿ ಚರ್ಚೆ ಆಯಿತು, ಆದರೆ ಸೈಂಟಿಫಿಕ್ ಕಮ್ಯುನಿಟಿ ಒಪ್ಕೊಂಡ ಬಗ್ಗೆ ಸ್ಪಷ್ಟತೆ ಇಲ್ಲ. ಇದು ಅವರ ಅಭಿಪ್ರಾಯ ಅಥವಾ ವಾದವಾಗಿಯೇ ಉಳಿದಿದೆ ಅನ್ಬೋದು. ಆ ವಿಜ್ಞಾನಿಗಳು ಕೂಡ ಆಮೇಲೆ ಗೋಳವನ್ನ ಬೆಟ್ಸ್ ಕುಟುಂಬಕ್ಕೆ ವಾಪಸ್ ಕೊಟ್ರು. ಇದ್ರ ನಂತರ ಏನಾಯ್ತು? ಆ ಗೋಳ ಏನಾಯ್ತು? ಈಗೆಲ್ಲಿದೆ? ಅದೇ ಸಾಮೆ ದೊಡ್ಡ ಸಸ್ಪೆನ್ಸ್. ಮೀಡಿಯಾದವರು, ವಿಜ್ಞಾನಿಗಳು, ಕುತೂಹಲ ಇರೋ ಜನ ಎಲ್ಲರಿಂದ ಬೆಟ್ಸ್ ಕುಟುಂಬಕ್ಕೆ ಸಾಕಾಗಿ ಹೋಯ್ತು. ಅವ್ರಿಗೆ ಪ್ರೈವಸಿನೇ ಇರಲಿಲ್ಲ. ಹೌದು, ಕಷ್ಟ ಅದು. ಕೊನೆಗೆ ಅವರು ಆ ಜಾಗ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆದ್ರು. ಹಾಗಾದ್ರೆ ಆ ಗೋಳ? ಅದರ ಬಗ್ಗೆ ಖಾತ್ರಿ ಮಾಹಿತಿ ಇಲ್ಲ. ಕೆಲವರು ಹೇಳೋ ಪ್ರಕಾರ ಶಿಫ್ಟ್ ಆಗೋ ಗಡಿಬಿಡಿಯಲ್ಲಿ ಅದು ಕಳೆದು ಹೋಯಿತು, ಅಥವಾ ಅವರೇ ಎಲ್ಲಾದ್ರೂ ಬಚ್ಚಿಟ್ರು ಅಂತ. ಆದರೆ ಇನ್ನೊಂದು ವಾದ ಇದೆ. ಏನು? ಅಮೆರಿಕ ಗೌರ್ಮೆಂಟ್ ಅದನ್ನ ಸೀಕ್ರೆಟ್ ಆಗಿ ವಶಪಡಿಸಿಕೊಂಡಿದೆ ಅಂತ. ಓ, ಅದೇ ಕಥೆನಾ? ಹೌದು. ಅದರ ಪ್ರಾಮುಖ್ಯತೆ ಗೊತ್ತಾಗಿ ಬೆಟ್ಸ್ ಕುಟುಂಬದಿಂದ ಅದನ್ನು ಪಡೆದು ಈಗಲೂ ಏರಿಯಾ 51 ಮಾದರಿ ರಹಸ್ಯ ಜಾಗದಲ್ಲಿ ಅದರ ಮೇಲೆ ರಿಸರ್ಚ್ ಮಾಡ್ತಿದ್ದಾರೆ ಅಂತ ತುಂಬಾ ಜನ ನಂಬ್ತಾರೆ. ಇದು ಇಂಥ ಕೇಸ್ಗಳಲ್ಲಿ ಕಾಮನ್ ಆಗಿ ಕೇಳ್ಬರುತ್ತೆ ಅಲ್ವಾ? ಹೌದು. ಸರ್ಕಾರ ಸತ್ಯ ಮುಚ್ಚಿಡುತ್ತೆ ಅನ್ನೋದು ಪಾಪ್ಯುಲರ್ ಥಿಯರಿ. ಏನೇ ಇರ್ಲಿ, ಬೆಡ್ ಸ್ಪಿಯರ್ 70ರ ದಶಕದ ಒಂದು ದೊಡ್ಡ ಮಿಸ್ಟ್ರಿಯಾಗಿ ಉಳಿದಿದೆ. ಸರಿ, ಈ ಕತೆ ಹೀಗೆ ನಿಗೂಢವಾಗಿ ಮುಗಿದ್ರೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಸುಮಾರು 50 ವರ್ಷದ ನಂತರ, ಅಂದ್ರೆ 2025ರಲ್ಲಿ ಕೊಲಂಬಿಯಾದಲ್ಲಿ ಇದೇ ಥರದ ಇನ್ನೊಂದು ಘಟನೆ ರಿಪೋರ್ಟ್ ಆಗಿದೆ. ಹೌದು, ಇದು ತುಂಬಾ ರೀಸೆಂಟ್. ಸ್ಥಳ ದಕ್ಷಿಣ ಅಮೆರಿಕಾದ ಕೊಲಂಬಿಯಾ ದೇಶದ ಬ್ಯೂಗಾ ಅನ್ನೋ ಒಂದು ಚಿಕ್ಕ ಪಟ್ಟಣ. ಬ್ಯೂಗಾ ಸ್ಪಿಯರ್. ಹೌದು. ದಿನಾಂಕ ಮಾರ್ಚ್ 2, 2025, ಮಧ್ಯಾಹ್ನ ಸಮಯ. ಪಟ್ಟಣದ ಜನ ನೋಡ್ತಾ ಇರುವಾಗನೇ ಆಕಾಶದಲ್ಲಿ ಒಂದು ಲೋಹದ ಗೋಳ ಕಾಣಿಸ್ಕೊಂಡಿದೆ. ಆಕಾಶದಲ್ಲ? ಅದು ಹಾರಾಡ್ತಿತ್ತಾ? ಹಾರಾಡ್ತಾ ಇತ್ತು, ಜೊತೆಗೆ ಬಣ್ಣ ಬದಲಾಯಿಸ್ತಾ ಇತ್ತು. ಕೆಂಪು, ನೀಲಿ, ಬಿಳಿ, ಹೀಗೆ. ಓ! ಅಲ್ಲಿ ಮರಿಯಾ ಅಂತ ಒಬ್ಬ ಮಹಿಳೆ ಇದನ್ನ ಮೊಬೈಲ್ನಲ್ಲಿ ವಿಡಿಯೋ ಕೂಡ ಮಾಡಿದ್ದಾರೆ. ಆ ವಿಡಿಯೋ ಇದೆ. ಬಣ್ಣ ಬದಲಾಯಿಸೋ ಗೋಳ ಯಾಕೆ ಹಾಗೆ? ಗೊತ್ತಿಲ್ಲ, ಆದ್ರೆ ಅದು ನೋಡ್ತಾನೆ ಕೆಳಗೆ ಇಳಿಯೋಕೆ ಶುರು ಮಾಡ್ತು. ಮೊದಲು ಅಲ್ಲಿನ ಒಂದು ಹೈಟೆನ್ಷನ್ ಕರೆಂಟ್ ಕಂಬಿ ಮೇಲೆ ಬಿತ್ತು, ಆಮೇಲೆ ಜಾರಿ ಪಕ್ಕದಲ್ಲೇ ಇದ್ದ ಒಂದು ಜಮೀನಿನಲ್ಲಿ ಬಿತ್ತು. ಯಾರಿಗೂ ಏನೂ ಆಗ್ಲಿಲ್ವಾ? ಇಲ್ಲ, ಅದೃಷ್ಟವಶಾತಿಲ್ಲ. ಅದನ್ನ ಮೊದಲು ಯಾರು ನೋಡಿದ್ದು? ಆ ಜಮೀನಿನ ಮಾಲೀಕ ಡೇವಿಡ್ ವ್ಯಾಲಿಸ್ ಅಂತ. ಅವರು ಶಬ್ದ ಕೇಳಿ ಹೋಗಿ ನೋಡಿದಾಗ ಅಲ್ಲೊಂದು ಫುಟ್ಬಾಲ್ ಸೈಜ್ನ ಲೋಹದ ಗೋಳ ಬಿದ್ದಿತ್ತು. ಇದು ಬೆಟ್ಸ್ ಸ್ಪಿಯರ್ ತರಾನೇ ಇತ್ತಾ? ಸೈಜ್ನಲ್ಲಿ ಹೋಲಿಕೆ ಇತ್ತು, ಆದ್ರೆ ಕೆಲವು ವ್ಯತ್ಯಾಸಗಳಿದ್ದು. ಇದು ಬೆಟ್ ಸ್ಪಿಯರ್ಗಿಂತ ಹಗುರವಾಗಿತ್ತು, ಸುಮಾರು 2 kg ಅಷ್ಟೇ. ಓ, ಬರೀ 2 kg? ಹೌದು. ಡೇವಿಡ್ ವ್ಯಾಲಿಸ್ ಅದನ್ನು ಮುಟ್ಟಿದಾಗಂತೂ ಶಾಕ್ ಆದ್ರು. ಅದು ಸಿಕ್ಕಾಪಟ್ಟೆ ತಣ್ಣಗಿತ್ತು. ತಣ್ಣಗಿತ್ತಾ? ಹೌದು. ಕೆಲವು ಗಂಟೆ ಫ್ರೀಜರ್ನಲ್ಲಿಟ್ಟ ವಸ್ತುವಿನ ಹಾಗೆ ತಣ್ಣಗಿತ್ತು ಅಂತ ಅವರು ಹೇಳಿದ್ದಾರೆ. ಆಕಾಶದಿಂದ ಬಂದ ವಸ್ತು ಅಷ್ಟು ತಣ್ಣಗಿರೋಕೆ ಸಾಧ್ಯನಾ? ಘರ್ಷಣೆಯಿಂದ ಬಿಸಿಯಾಗ್ಬೇಕಲ್ವಾ? ಸಾಮಾನ್ಯವಾಗಿ ಹೌದು. ಇದೂ ಕೂಡ ಒಂದು ವಿಚಿತ್ರ ಅಂಶ. ಸರಿ, ಇನ್ನು ರಚನೆ ಬೆಟ್ ಸ್ಪಿಯರ್ ತರ ನುಣುಪಾಗಿತ್ತಾ? ಹೌದು. ಅದರ ಮೇಲೂ ಯಾವುದೇ ಜೋಡಣೆ, ಬೆಸುಗೆ ಗುರುತು ಇರಲಿಲ್ಲ. ಆದರೆ ಒಂದು ಮುಖ್ಯವಾದ ವ್ಯತ್ಯಾಸ ಇತ್ತು. ಅದೇನು? ಇದರ ಮೇಲೆ ಅರ್ಥವಾಗದ ಲಿಪಿಯಲ್ಲಿ ಕೆಲವು ಅಕ್ಷರಗಳು ಅಥವಾ ಆಕೃತಿಗಳು ಕೆತ್ತಲ್ಪಟ್ಟಿತ್ತು. ಕೆತ್ತಿದ ಅಕ್ಷರಗಳ ಯಾವ ಭಾಷೆಯದು? ಯಾರಿಗಾದ್ರೂ ಗೊತ್ತಾಯ್ತಾ? ಇಲ್ಲಿವರೆಗೂ ಯಾರಿಗೂ ಅದು ಖಚಿತವಾಗಿ ಗೊತ್ತಾಗಿಲ್ಲ. ಆದರೆ ಅದನ್ನ ನೋಡಿದ ತಕ್ಷಣ ಡೇವಿಡ್ ವ್ಯಾಲಿಸ್ಗೆ ಇದು ಭೂಮಿಯ ವಸ್ತು ಅಲ್ಲ, ಇದು ಏಲಿಯನ್ಗಳದ್ದೇ ಇರಬೇಕು ಅಂತ ಗಟ್ಟಿಯಾಗಿ ಅನಿಸ್ಬಿಟ್ಟಿದೆ. ಸರಿ, ಇಂಥ ಒಂದು ವಿಚಿತ್ರ ವಸ್ತು ಸಿಕ್ಕಾಗ ಸಾಮಾನ್ಯವಾಗಿ ಅಧಿಕಾರಿಗಳಿಗೆ ತಿಳಿಸ್ಬೇಕಲ್ವಾ? ಖಂಡಿತ. ಪೊಲೀಸರಿಗೆ ಅಥವಾ ಸರ್ಕಾರಿ ವಿಜ್ಞಾನ ಸಂಸ್ಥೆಗಳಿಗೆ ಮಾಹಿತಿ ಕೊಡೋದು ಸರಿ. ಆಗ ಅದರ ಸೈಂಟಿಫಿಕ್ ಸ್ಟಡಿ ಆಗತ್ತೆ. ಆದರೆ ಡೇವಿಡ್ ವ್ಯಾಲಿಸ್ ಹಾಗೆ ಮಾಡ್ಲಿಲ್ವಾ? ಇಲ್ಲ. ಮೂಲದಲ್ಲಿ ಹೇಳಿರುವ ಪ್ರಕಾರ ವ್ಯಾಲಿಸ್ ಆ ಗೋಳವನ್ನ ಜಿಮ್ ಮೌಸನ್ ಅನ್ನೋ ವ್ಯಕ್ತಿಗೆ ಕೊಟ್ಟಿದ್ದಾರೆ. ಜಿಮ್ ಮೌಸನ್ ಯಾರಿವರು? ಯಾಕಿವ್ರಿಗೆ ಕೊಟ್ರು? ಇಲ್ಲೇ ವಿಷಯ ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗೋದು. ಮೂಲದ ಪ್ರಕಾರ ಈ ಜಿಮ್ ಮೌಸನ್ ಅನ್ನೋರು ಏಲಿಯನ್ಸ್, UFOs, ಕಾನ್ಸ್ಪಿರಸಿ ಥಿಯರಿಗಳ ಬಗ್ಗೆ ವಿವಾದಾತ್ಮಕ, ಕೆಲವೊಮ್ಮೆ ಸೈಂಟಿಫಿಕ್ ಬೇಸ್ ಇಲ್ಲದ ಮಾಹಿತಿ ಹರಡೋ ವ್ಯಕ್ತಿ ಅಂತ ಹೇಳಲಾಗತ್ತೆ. ಓ, ಹಾಗಾದ್ರೆ ಈ ಗೋಳ ವಿವಾದಾತ್ಮಕ ವ್ಯಕ್ತಿ ಕೈಗೆ ಸೇರ್ತು. ಹೌದು. ಇದರಿಂದ ಅದರ ನಂತರದ ತನಿಖೆಯ ನಂಬಿಕೆ ಮೇಲೆ ಪ್ರಶ್ನೆಗಳು ಏಳುತ್ತವೆ. ಖಂಡಿತ. ಹಾಗಾದ್ರೆ ಮೌಸನ್ ಏನ್ ಮಾಡ್ರು ಆ ಗೋಡಕ್ಕೆ? ಮೌಸನ್ ಅದನ್ನ ಸ್ಟಡಿ ಮಾಡೋಕೆ ಶುರು ಮಾಡಿದ್ರು.
ಅದನ್ನ ಕೊಲಂಬಿಯಾದ ಒಬ್ಬ ಫೇಮಸ್ ರೇಡಿಯೋಲಾಜಿಸ್ಟ್ ಡಾಕ್ಟರ್ ಜೋಸ್ ಲೂಯಿಸ್ ವೆಲಸ್ ಹತ್ರ ತಗೊಂಡು ಹೋಗಿ ಅಡ್ವಾನ್ಸ್ಡ್ ಸ್ಕ್ಯಾನರ್ಗಳಿಂದ ಸ್ಕ್ಯಾನ್ ಮಾಡಿಸಿದ್ರು ಅಂತ ಹೇಳ್ಕೊಂಡಿದ್ದಾರೆ. ಸ್ಕ್ಯಾನಿಂಗ್ನಲ್ಲಿ ಏನ್ ಗೊತ್ತಾಯ್ತು? ಇದು ಮೌಸನ್ ಮತ್ತೆ ಡಾಕ್ಟರ್ ವೆಲಸ್ ಹೇಳೋ ಪ್ರಕಾರ ಇದಕ್ಕೆ ಬೇರೆ ಯಾರಿಂದಲೂ ಕನ್ಫರ್ಮೇಷನ್ ಇಲ್ಲ. ಈ ಗೋಳ 3 ಬೇರೆ ಬೇರೆ ಲೋಹದ ಪದರಗಳಿಂದ ಲೇಯರ್ಸ್ ಮಾಡಲ್ಪಟ್ಟಿದೆಯಂತೆ. 3 ಪದರಗಳ? ಹೌದು. ಅದರ ಒಳಗೆ ತುಂಬಾ ಕಾಂಪ್ಲೆಕ್ಸ್ ಆದ, ಬಹುಶಃ ನ್ಯಾನೋ ಟೆಕ್ನಾಲಜಿ ಇರ್ಬೋದು ಅಂತ ವ್ಯವಸ್ಥೆ ಇದೆಯಂತೆ. ಹೊರಗಡೆ ಸುಮಾರು 18 ಸಣ್ಣ ಸಣ್ಣ ಗೋಳಗಳನ್ನು ಅಟ್ಯಾಚ್ ಮಾಡಲಾಗಿದೆಯಂತೆ. 18 ಚಿಕ್ಕ ಗೋಳಗಳು ಹೊರಗಡೆ, ಮತ್ತೆ ಆ ಅಕ್ಷರಗಳು. ಆ ಅಕ್ಷರಗಳು ಯಾವುದೋ ತುಂಬಾ ಹಳೆಯ, ಈಗ ಬಳಕೆಯಲ್ಲಿಲ್ಲದ ಭಾಷೆಯ ತರ ಕಾಣುತ್ತೆ ಅಂತನೂ ಹೇಳಿದ್ದಾರೆ. 3 ಪದರಗಳು, ಒಳಗಡೆ ಕಾಂಪ್ಲೆಕ್ಸ್ ಟೆಕ್ನಾಲಜಿ, ಹೊರಗೆ ಚಿಕ್ಕ ಗೋಳಗಳು, ಹಳೆ ಲಿಪಿ. ಇದು ಬೆಟ್ ಸ್ಪಿಯರ್ಗಿಂತ ಇನ್ನೂ ಕಾಂಪ್ಲಿಕೇಟೆಡ್ ಅನ್ಸ್ತಿದೆಯಲ್ಲ? ಬೇನಾದ್ರೂ ವಿಚಿತ್ರ ಗುಣಗಳಿವ್ಯಾ? ಕೆಲವು ಆಶ್ಚರ್ಯಕರ ಮತ್ತು ಸ್ವಲ್ಪ ವಿಚಿತ್ರವಾದ ಹೇಳಿಕೆಗಳಿವೆ. ಇದರ ಮೇಲೆ ನೀರ್ ಹಾಕಿದ್ರೆ ಹೊಗೆ ಬರ್ತದಂತೆ. ನೀರ್ ಹಾಕಿದ್ರೆ ಹೊಗೆ? ಹೌದು. ಮತ್ತೆ ಬಹುಶಃ ಎಲ್ಲಕ್ಕಿಂತ ಕಾಂಟ್ರವರ್ಷಿಯಲ್ ಹೇಳಿಕೆ ಅಂದ್ರೆ, ಇದರ ಮುಂದೆ ಸಂಸ್ಕೃತ ಶ್ಲೋಕಗಳನ್ನ ಹೇಳಿದಾಗ ಇದು ವೈಬ್ರೇಟ್ ಆಗುತ್ತದಂತೆ. ಏನು? ಸಂಸ್ಕೃತ ಶ್ಲೋಕಗಳಿಗ? ಪ್ರಾಚೀನ ಭಾರತದ ಮಂತ್ರಗಳಿಗ? ಇದು ನಂಬೋಕೆ ಆಗ್ದ ಮಾತು. ಹೌದು, ಇದು ಕೇಳೋಕೆ ತುಂಬಾ ವಿಚಿತ್ರವಾಗಿದೆ. ಇದಕ್ಕೆ ಸೈಂಟಿಫಿಕ್ ಕಾರಣ ಏನಾದ್ರೂ ಕೊಟ್ಟಿದ್ದಾರಾ ಅಥವಾ ಸುಮ್ನೆ ಹೇಳ್ತಿದ್ದಾರಾ? ಇದರ ಹಿಂದೆ ಯಾವುದೇ ಸೈಂಟಿಫಿಕ್ ವಿವರಣೆ ಅಥವಾ ಬೇರೆಯವರು ಮಾಡಿದ ಪ್ರಯೋಗದ ರಿಪೋರ್ಟ್ ಇಲ್ಲ. ಇದು ಅವರ ಪರ್ಸನಲ್ ನಂಬಿಕೆ ಅಥವಾ ಇಂಟರ್ಪ್ರಿಟೇಷನ್ ಇರಬಹುದು. ಇದರಿಂದ ಈ ಕೇಸ್ನ ನಂಬಿಕೆ ಇನ್ನೂ ಕಡಿಮೆ ಆಗುತ್ತೆ. ಹೌದು. ಹಾಗಾದ್ರೆ ಆ ಅಕ್ಷರಗಳ ಬಗ್ಗೆ ಮೌಸನ್ ಏನ್ ಹೇಳ್ತಾರೆ? ಮೌಸನ್ ಪ್ರಕಾರ ಆ ಅಕ್ಷರಗಳನ್ನು ಡಿಕೋಡ್ ಮಾಡಲಾಗಿದೆಯಂತೆ. ಅವು ಏಕತೆ, ರೂಪಾಂತರ ಮತ್ತು ಪ್ರಶ್ನೆ ಅನ್ನೋ ಅರ್ಥ ಕೊಡುತ್ತವೆ ಅಂತೆ. ಯೂನಿಟಿ, ಟ್ರಾನ್ಸ್ಫಾರ್ಮೇಷನ್, ಕ್ವೆಶ್ಚನ್. ಹೌದು. ಇದು ಏಲಿಯನ್ಗಳು ಮನುಷ್ಯರಿಗೆ ಕಳಿಸಿರೋ ಸೀಕ್ರೆಟ್ ಮೆಸೇಜ್ ಅಂತ ಅವರ ವಾದ. ಭೂಮಿಯನ್ನ ಸ್ಟಡಿ ಮಾಡೋಕೆ ಏಲಿಯನ್ಗಳು ಇಂಥ ಪ್ರೋಬ್ ಕಳಿಸ್ತಿದ್ದಾರೆ ಅನ್ನೋದು ಅವ್ರ ಥಿಯೋರಿ. ಆದ್ರೆ ಇಲ್ಲಿ ನಾವು ತುಂಬಾ ಜಾಗರೂಕರಾಗಿರ್ಬೇಕು. ಈ ಎಲ್ಲಾ ಮಾಹಿತಿ, ಸ್ಕ್ಯಾನಿಂಗ್ ರಿಸಲ್ಟ್ಸ್, ಲೇಯರ್ಸ್, ಶ್ಲೋಕಕ್ಕೆ ವೈಬ್ರೇಷನ್, ಅಕ್ಷರದ ಅರ್ಥ, ಇದೆಲ್ಲವೂ ಜಿಮ್ ಮೌಸನ್ ಮತ್ತೆ ಡಾಕ್ಟರ್ ವೆಲಿಸ್ ಅವರಿಂದ ಬಂದಿರೋದು. ಹೌದು, ಏಕಪಕ್ಷೀಯ ಹೇಳಿಕೆಗಳು. ಈ ಗೋಳ ಪಬ್ಲಿಕ್ ಆಗಿ ಲಭ್ಯ ಇಲ್ಲ. ಬೇರೆ ಸೈಂಟಿಸ್ಟ್ಗಳು, ಸರ್ಕಾರಿ ಸಂಸ್ಥೆಗಳು ಇದನ್ನ ಪರೀಕ್ಷೆ ಮಾಡಿಲ್ಲ. ಹಾಗಾಗಿ ಈ ಬ್ಯೂಗಾಸ್ಪಿಯರ್ ಕಥೆ ನಿಜವೋ ಸುಳ್ಳು ಅಂತ ಹೇಳೋದು ಕಷ್ಟ. ಬಹಳ ಸಂದೇಹಗಳಿವೆ. ಖಂಡಿತ. ಮೂಲದಲ್ಲಿ ಇನ್ನೂ ಕೆಲವು ದೊಡ್ಡ ವಾದಗಳ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಇದು ಏಲಿಯನ್ಗಳು ಭೂಮಿಯ ಜೊತೆ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಿರೋ ದೊಡ್ಡ ಪ್ರೋಸೆಸ್ನ ಒಂದು ಭಾಗ ಇರ್ಬೋದು ಅಂತ. ಈಗಾಗ್ಲೇ ಅವರು ಕೆಲವರ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಈ ಪ್ರೋಸೆಸ್ನಲ್ಲಿ ಕೆಲವರು ಸತ್ತಿದ್ದಾರೆ, ಭಾರತದಲ್ಲೂ ಹೀಗಾಗಿದೆ ಅಂತ ಉಲ್ಲೇಖ ಇದೆ. ಏಲಿಯನ್ಗಳ ಮೆಸೇಜ್ ಏನಂದ್ರೆ, ನಿಮ್ಮ ಪ್ಲಾನೆಟ್ನ ಚೆನ್ನಾಗಿ ನೋಡ್ಕೊಳ್ಳಿ, ಪರಿಸರ ಹಾಳು ಮಾಡಬೇಡಿ, ನಮ್ಮ ತಂಟೆಗೆ ಬರಬೇಡಿ, ಬಂದ್ರೆ ಡೇಂಜರ್ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಮತ್ತೆ ಇವೆಲ್ಲವೂ ಊಹೆಗಳಷ್ಟೇ. ಸರಿ, ಈಗ ಈ 2 ಕಥೆಗಳನ್ನ ಬೆಡ್ಸ್ ಸ್ಪಿಯರ್ 1974 ಮತ್ತು ಬ್ಯೂಗಾ ಸ್ಪಿಯರ್ 2025 ಒಟ್ಟಿಗೆ ಇಟ್ಟು ನೋಡೋಣ. ಇವುಗಳ ನಡುವೆ ಏನು ಸಾಮ್ಯತೆ ಇದೆ, ಏನು ವ್ಯತ್ಯಾಸ ಇದೆ? ಸಾಮ್ಯತೆಗಳು ಇಂಟ್ರೆಸ್ಟಿಂಗ್ ಆಗಿವೆ. ಎರಡೂ ನಿಗೂಢ ಲೋಹದ ಗೋಳಗಳು. ಹೌದು. ಎರಡರ ಮೂಲ ಗೊತ್ತಿಲ್ಲ. ಎರಡೂ ವಿಚಿತ್ರ ಗುಣಗಳನ್ನ ತೋರಿಸಿವೆ. ಶಬ್ದಕ್ಕೆ ರಿಯಾಕ್ಷನ್, ತಾನಾಗೆ ಚಲಿಸೋದು. ಮುಖ್ಯವಾಗಿ ಎರಡರ ಮೇಲೂ ಜೋಡಣೆ ಗುರುತುಗಳಿಲ್ಲ. ಹೌದು, ಅದು ಕಾಮನ್ ಆಗಿದೆ. ಮತ್ತೆ ಎರಡರ ಸುತ್ತಲೂ ಏಲಿಯನ್ ಕನೆಕ್ಷನ್ ಬಗ್ಗೆ ಚರ್ಚೆಯಾಗಿದೆ. ಹಾಗೆಯೇ ವ್ಯತ್ಯಾಸಗಳು ಇವೆ. ಸಿಕ್ಕಿದ ಜಾಗ ಬೇರೆ, ಒಂದು ಬೆಂಕಿ ಬಿದ್ದಲ್ಲಿ ಇನ್ನೊಂದು ಆಕಾಶದಿಂದ ಬಿದ್ದಿದೆ. ತೂಕ ಬೇರೆ, 10 ಕೆಜಿ ವರ್ಸಸ್ 2 ಕೆಜಿ. ಹೌದು. ಇನ್ನು ಒಳಗಿನ ಅಥವಾ ಹೊರಗಿನ ರಚನೆ ಬಗ್ಗೆ ಬಂದಿರೋ ಹೇಳಿಕೆಗಳು ಬೇರೆ ಬೇರೆ. ಬೆಡ್ ಸ್ಫಿಯರ್ನಲ್ಲಿ ಒಳಗೆ 2 ಗೋಳಗಳು, ಬ್ಯೂಗಾಸ್ಫಿಯರ್ನಲ್ಲಿ 3 ಲೇಯರ್ಸ್, ಹೊರಗೆ 18 ಚಿಕ್ಕ ಗೋಳಗಳು, ಅಕ್ಷರಗಳು, ಹೀಗೆ. ಮತ್ತು ಮುಖ್ಯವಾಗಿ ಅದನ್ನ ಹ್ಯಾಂಡಲ್ ಮಾಡಿದ ರೀತಿ. ಬೆಡ್ ಸ್ಫಿಯರ್ ಕೇಸ್ನಲ್ಲಿ ಕುಟುಂಬ, ಮಿಲಿಟರಿ, ಇಂಡಿಪೆಂಡೆಂಟ್ ಸೈಂಟಿಸ್ಟ್ಗಳು ಅವರ ರಿಪೋರ್ಟ್ ಮೇಲೆ ಪ್ರಶ್ನೆ ಇದ್ರೂ. ಆದರೆ ಬ್ಯೂಗಾಸ್ಫಿಯರ್ ಶುರುವಿಂದಲೇ ಕಾಂಟ್ರವರ್ಷಿಯಲ್ ವ್ಯಕ್ತಿ ಕೈಗೆ ಹೋಗಿ ಪಬ್ಲಿಕ್, ಸೈಂಟಿಫಿಕ್ ಪರಿಶೀಲನೆಯಿಂದ ದೂರ ಉಳಿದಿದೆ. ಈ ಹೋಲಿಕೆಗಳು, ವ್ಯತ್ಯಾಸಗಳು ಏನ್ ಹೇಳ್ತವೆ? ಇವು ಸುಮ್ನೆ ಕಾಕತಾಳೀಯಾನ ಅಥವಾ ಇದರ ಹಿಂದೆ ಏನಾದೋ ದೊಡ್ಡ ಕಥೆ ಇದೆಯಾ? ಅದೇ ದೊಡ್ಡ ಪ್ರಶ್ನೆ. ಈ ಎರಡೂ ಕಥೆಗಳು ಯುಎಫ್ಒಗಳು, ಏಲಿಯನ್ಗಳ ಬಗ್ಗೆ ಮನುಷ್ಯರಿಗಿರೋ ಕುತೂಹಲ, ಆಸಕ್ತಿಯನ್ನ ತೋರಿಸ್ತವೆ. ವಿಜ್ಞಾನಕ್ಕೆ ವಿವರಿಸೋಕಾಗದ ಘಟನೆಗಳು ನಡೆದಾಗ ಜನ ಬೇರೆ ತರದ ವಿವರಣೆಗಳ ಕಡೆ ಹೋಗ್ತಾರೆ. ಹೌದು. ಆದ್ರೆ ಈ ಕಥೆಗಳಲ್ಲಿರೋ ರೋಚಕತೆ ಜೊತೆಗೆ ಗಟ್ಟಿಯಾದ, ಎಲ್ಲರೂ ಒಪ್ಪೋ ಸಾಕ್ಷಿಗಳ ಕೊರತೆ ಕೂಡ ಇವೆ.
ಬೆಟ್ಸ್ಪಿಯರ್ ಕೇಸ್ನಲ್ಲಿ ಸ್ವಲ್ಪನಾದ್ರೂ ಅಫಿಷಿಯಲ್ ತನಿಖೆ ನಡೀತು, ಆದ್ರೆ ಉತ್ತರ ಸಿಗ್ಲಿಲ್ಲ. ಬ್ಯೂಗಾಸ್ಪಿಯರ್ ಅಂತೂ ಪೂರ್ತಿ ಖಾಸಗಿ ವ್ಯಕ್ತಿಗಳ ಹೇಳಿಕೆ ಮೇಲಿದೆ. ಹೌದು. ಇಂಥ ಕೇಸುಗಳಲ್ಲಿ ಇದೇ ದೊಡ್ಡ ಚಾಲೆಂಜ್. ನಿಜವಾದ ವಿಚಿತ್ರ ಘಟನೆಯನ್ನ ಉತ್ಪ್ರೇಕ್ಷೆ, ತಪ್ಪು ತಿಳುವಳಿಕೆ ಅಥವಾ ಬೇಕಂತಲೇ ಮಾಡೋ ಮೋಸದಿಂದ ಹೇಗೆ ಬೇರ್ಪಡಿಸೋದು? ಖಂಡಿತ. ದಶಕಗಳ ಗ್ಯಾಪ್ನಲ್ಲಿ ಪ್ರಪಂಚದ ಬೇರೆ ಬೇರೆ ಕಡೆ ಕಾಣಿಸ್ಕೊಂಡ ಈ ಎರಡು ಗೋಳಗಳ ಕಥೆಗಳು ನಮ್ಮ ತಿಳುವಳಿಕೆಯ ಎಲ್ಲೆಯನ್ನ ಪ್ರಶ್ನಿಸ್ತವೆ. ಅವು ನಮ್ಮ ಕುತೂಹಲ ಕೆರಳಿಸ್ತವೆ, ಆದರೆ ಸೈಂಟಿಫಿಕ್ ಮೆಥಡ್, ಸಾಕ್ಷಿಗಳ ಪರಿಶೀಲನೆ, ಕ್ರಿಟಿಕಲ್ ಥಿಂಕಿಂಗ್ ಎಷ್ಟು ಮುಖ್ಯ ಅನ್ನೋದನ್ನ ಮತ್ತೆ ಮತ್ತೆ ನೆನಪಿಸ್ತವೆ. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆಯೊಂದಿಗೆ ಮುಗ್ಸೋಣ. ಈ ಎಲ್ಲಾ ವಿವರಣೆಗಳು, ಸಾಮ್ಯತೆಗಳು, ವ್ಯತ್ಯಾಸಗಳು, ನಂಬಿಕೆಯ ಪ್ರಶ್ನೆಗಳು ಇವೆಲ್ಲವನ್ನೂ ನೋಡ್ದಾಗ ಈ ಬೆಟ್ಸ್ಪಿಯರ್, ಬ್ಯೂಗಾಸ್ಪಿಯರ್ನಂಥ ವಸ್ತುಗಳ ನಿಜವಾದ ಸ್ವರೂಪ ಏನಿರ್ಬೋದು? ಇವು ಕೇವಲ ಜಾಣ್ಮೆಯ ಮೋಸಗಳ ಅಥವಾ ವಿರಳವಾದ, ನಮಗೆ ಇನ್ನೂ ಅರ್ಥವಾಗದ ನೈಸರ್ಗಿಕ ವಿದ್ಯಮಾನಗಳ ಅಥವಾ ಭೂಮಿಯಲ್ಲೇ ರಹಸ್ಯವಾಗಿ ಡೆವಲಪ್ ಮಾಡಿದ ನಮ್ಗೆ ಗೊತ್ತಿಲ್ಲದ ಟೆಕ್ನಾಲಜಿನ ಅಥವಾ ಈ ಕಥೆಗಳು ನಿಜವೋ ಸುಳ್ಳೋ, ಆದರೆ ನಮ್ಮ ಕಲ್ಪನೆಯನ್ನಂತೂ ಕಿರಳಿಸುತ್ತವೆ. ಇದರ ಬಗ್ಗೆ ಆಲೋಚಿಸ್ತಾ ಇರಿ.